ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವ ಮಂದಿರ. ನಾನು ಗುರುಪ್ರಸಾದ್. ಸೃಷ್ಟಿಕರ್ತ ಬ್ರಹ್ಮ 5 ತಲೆಗಳಿತ್ತು ಅಂತಂದರೆ ಕೆಲವರಿಗೆ ನಂಬೋದೇ ಇಲ್ಲ. ಹೌದು, ಸೃಷ್ಟಿಕರ್ತ ಬ್ರಹ್ಮ 5 ತಲೆಗಳನ್ನು ಹೊಂದಿದ್ದ. ನಾವು ಫೋಟೋದಲ್ಲಿ ನೋಡಿದ್ರೆ ಬ್ರಹ್ಮನಿಗೆ 4 ತಲೆ ಮಾತ್ರ ಕಾಣಿಸುತ್ತೆ ಅಲ್ವಾ? ಬ್ರಹ್ಮ ತನ್ನ 5 ತಲೆಯಲ್ಲಿ 1 ತಲೆಯನ್ನು ಕಳೆದುಕೊಳ್ಳೋದಕ್ಕೆ ಏನು ಕಾರಣ ಹಾಗಿದ್ರೆ? ಬ್ರಹ್ಮ ತನ್ನ 5ನೇ ತಲೆಯನ್ನು ಹ್ಯಾಕ್ ಕಳ್ಕೊಂಡ? ಬ್ರಹ್ಮನ 5ನೇ ತಲೆಯ ನಿಜವಾದ ಕಥೆ ಏನು ಗೊತ್ತಾ? ಹಾಗಿದ್ರೆ ಮಿಸ್ ಮಾಡದೆ ಈ ವಿಡಿಯೋ ನೋಡಿ. ತ್ರಿಮೂರ್ತಿಗಳಲ್ಲಿ ಬ್ರಹ್ಮ ಸೃಷ್ಟಿಕರ್ತನಾದರೆ ವಿಷ್ಣು ಸೃಷ್ಟಿಯರ ಸಂರಕ್ಷಕ, ಹಾಗೆ ಶಿವ ವಿನಾಶಕ. ಬ್ರಹ್ಮನಿಗೆ 4 ತಲೆಗಳಿದ್ದವು ಅಂತ ಪುರಾಣದಲ್ಲಿ ಹೇಳಲಾಗಿದೆ. ಬ್ರಹ್ಮನು ವಿಷ್ಣುವಿನ ಹೊಕ್ಕಳಿನಿಂದ ಜನಿಸಿದವನು ಅಂತ ಹೇಳಲಾಗುತ್ತೆ. ಬ್ರಹ್ಮನು ವಿಷ್ಣುವಿನ ನಾಭಿಯಿಂದ ಹೊರಬಂದಾಕ್ಷಣ 4 ದಿಕ್ಕುಗಳನ್ನು ಗಮನಿಸ್ತಾನೆ. ಪ್ರತಿ ದಿಕ್ಕಿಗೆ ಒಂದರಂತೆ 4 ತಲೆಗಳು ಹುಟ್ಟುಕೊಂಡವು ಅಂತ ಹೇಳಲಾಗಿದ್ದು, ಇನ್ನು ಕೆಲವು ಪುರಾಣದ ಪ್ರಕಾರ ಬ್ರಹ್ಮನಿಗೆ 4 ತಲೆಗಳಲ್ಲ, ಬದಲಾಗಿ 5 ತಲೆಗಳಿದ್ವು ಅಂತಲೂ ಹೇಳಲಾಗಿದೆ. ಹಾಗಾದರೆ ಬ್ರಹ್ಮನ ಈ 5ನೇ ತಲೆಯ ರಹಸ್ಯ ಏನು? ಅದನ್ನು ಶಿವ ಯಾಕೆ ಕತ್ತರಿಸಿದ? ಇವರಿಬ್ಬರ ನಡುವೆ ಏನಾಯಿತು ಅಂಥದ್ದು ತಿಳಿಯೋಣ ಬನ್ನಿ. ಪರಮಾತ್ಮನಿಗೆ ಬ್ರಹ್ಮಹತ್ಯೆಯ ದೋಷ. ಕೆಲವೊಂದು ಕಥೆಗಳಲ್ಲಿನ ಉಲ್ಲೇಖಗಳ ಪ್ರಕಾರ ಶಿವ ಬ್ರಹ್ಮದೇವನ 1 ತಲೆಯನ್ನು ಕತ್ತರಿಸಿಬಿಟ್ಟ ಅಂತ ಹೇಳಲಾಗಿದೆ. ಇದರಿಂದಾಗಿ ಶಿವ ಬ್ರಹ್ಮದೋಷವನ್ನು ಎದುರಿಸಬೇಕಾಯಿತು. ಆದರೆ ಶಿವ ಬ್ರಹ್ಮನ ತಲೆಯನ್ನು ಕತ್ತರಿಸೋದಕ್ಕೆ ಏನು ಕಾರಣ? ಯಾಕೆ ಈ ದೋಷ ಬಂತು ಗೊತ್ತಾ? ಬ್ರಹ್ಮದೇವನ ಅಹಂಕಾರ. ಪುರಾಣದ ಪ್ರಕಾರ ಬ್ರಹ್ಮನಿಗೆ 5ನೇ ತಲೆಯು ಅಹಂಕಾರ ಮತ್ತು ಕೋಪದ ಪ್ರತಿರೂಪ ಆಗಿತ್ತು. ಈ ತಲೆಯಿಂದಾಗಿ ಬ್ರಹ್ಮದೇವನು ಅಪಾರ ಅಹಂಕಾರವನ್ನು ಹೊಂದಿದ್ದ. ಜೊತೆಗೆ ತನಗಿಂತ ಶ್ರೇಷ್ಠರು ಇನ್ಯಾರೂ ಇಲ್ಲ ಅನ್ನೋ ಜಂಭವನ್ನು ತಲೆಯಲ್ಲಿ ಇಟ್ಕೊಂಡಿದ್ದ. ಬ್ರಹ್ಮನ ತಲೆಯನ್ನೇ ಕತ್ತರಿಸಿದ್ದ ಶಿವ ಅಂತ ನೋಡೋದಾದರೆ, ಸೃಷ್ಟಿಕರ್ತ ಬ್ರಹ್ಮದೇವನಲ್ಲಿದ್ದಂತಹ ಅಹಂಕಾರದಿಂದಲೇ ಅವನು ವಿಷ್ಣುದೇವನನ್ನು ಪ್ರತಿ ಬಾರಿಯೂ ಅವಮಾನಿಸ್ತಾ ಇದ್ದ, ಹಾಗೂ ಕೀಳಾಗಿ ನೋಡ್ತಾ ಇದ್ದ. ಇದನ್ನು ಗಮನಿಸ್ತಾ ಇದ್ದಂತಹ ಶಿವ ಕೋಪಗೊಂಡು ಬ್ರಹ್ಮದೇವನ ತಲೆಯನ್ನು ಕತ್ತರಿಸ್ತಾನೆ. ಇದರಿಂದ ಶಿವನು ಬ್ರಹ್ಮಹತ್ಯೆಯ ದೋಷದಂತಹ ಘೋರ ದೋಷಕ್ಕೆ ಒಳಗಾಗ್ತಾನೆ ಅಂತ ಕಥೆಗಳಲ್ಲಿ ಉಲ್ಲೇಖಿಸಲಾಗಿದೆ. ಬ್ರಹ್ಮನ ಅಹಂಕಾರವೇ ನಾಶ ಮಾಡಿದ ಶಿವ. ಈ ವಿಚಾರ ನೋಡೋದಾದರೆ, ಶಿವ ಬ್ರಹ್ಮದೇವನ ತಲೆಯನ್ನು ಕತ್ತರಿಸಿದಾಗ ಆ ತಲೆ ನೆಲಕ್ಕೆ ಬೀಳುತ್ತೆ. ಅದರಂತೆ ಓರ್ವ ಮನುಷ್ಯನು ಕೂಡ ನೆಲಕ್ಕುರುಳ್ತಾನೆ. ಇದರ ಅರ್ಥ ಶಿವನು ಕತ್ತರಿಸಿರೋದು ಕೇವಲ ಬ್ರಹ್ಮದೇವನ 1 ತಲೆಯನ್ನಲ್ಲ, ಬದಲಾಗಿ ಬ್ರಹ್ಮನ ತಲೆಗೆ ಹೊಂದಿಕೊಂಡಿರುವಂತಹ ದೇಹ ಅಂತ ಹೇಳಲಾಗಿದೆ. ಈ ದೇಹ ಹೆಚ್ಚು ಕೋಪವನ್ನು ಹಾಗೂ ಅಹಂಕಾರವನ್ನು ಹೊಂದಿರೋದ್ರ ಮೂಲಕ ಬ್ರಹ್ಮನನ್ನು ಕೆಡುಕನನ್ನಾಗಿ ಚಿತ್ರಿಸ್ತಾ ಇತ್ತು. ಹಾಗಾಗಿ ಶಿವ ಬ್ರಹ್ಮನ ಅಹಂಕಾರವನ್ನು ನಾಶ ಮಾಡೋದಕ್ಕೆ ತಲೆಯನ್ನು ಕತ್ತರಿಸಿದ ಅಂತ ಪುರಾಣದಲ್ಲಿ ಹೇಳಲಾಗಿದೆ. ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.